ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಇದ್ದು ಇಲ್ಲದಂತಿರುವ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗೊಲ್ಲಹಳ್ಳಿ ಗ್ರಾಮದಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ ರಕ್ಷಣೆ ಕಾಯಕಲ್ಪ ಯಾವಾಗ? ಸರ್ಕಾರಕ್ಕೆ ಕೋಲಾರ ಜಿಲ್ಲೆಯ ರೈತರ ಯುವ ಜನತೆಯ ಪ್ರಶ್ನೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ದುಗ್ಗಸಂದ್ರ ಹೋಬಳಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯವು ಕರ್ನಾಟಕ ರಾಜ್ಯ ತೋಟಗಾರಿಕೆ ಮಾಜಿ ಸಚಿವ ಆಲಂಗೂರು ಶ್ರೀನಿವಾಸ್ ಅವರ ಅವಧಿಯಲ್ಲಿ ಮಂಜೂರಾಗಿದ್ದು 50 ಎಕರೆ ಪ್ರದೇಶದಲ್ಲಿ ಕಳೆದ 2020ರಲ್ಲಿ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಶಾಸಕರಾಗಿದ್ದಾಗ ಲೋಕಾರ್ಪಣೆಗೊಂಡಿತ್ತು. ಇದೀಗ 4 ವರ್ಷ ಕಳೆದರೂ ಇದುವರೆಗೂ ಯಾವುದೇ ಶಾಶ್ವತ ನದಿ ನಾಲೆಗಳಿಲ್ಲದ ಬರದ ನಾಡು ಅವಿಭಜಿತ ಕೋಲಾರ ಜಿಲ್ಲೆಯ ಬಹುಜನರ ಬದುಕು ಪಶುಪಾಲನೆಯಲ್ಲಿ ಸಾಗುತ್ತಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಕೋಲಾರ ಜಿಲ್ಲೆ, ಅದರಲ್ಲೂ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಮುಳಬಾಗಿಲು ತಾಲೂಕು, ಇಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ಪಡಿಸುವುದು ಸೂಕ್ತವಾಗಿದೆ. ರಾಜ್ಯದ ಗಡಿಭಾಗದಲ್ಲಿರುವ ಈ ಪ್ರದೇಶದಲ್ಲಿ ಯಾವ ಉದ್ದೇಶ ದೂರದೃಷ್ಟಿಯಿಂದ ಪ್ರಾರಂಭವಾಯಿತು ಅದು ಸಮರ್ಪಕವಾಗಿ ಈಡೇರುತ್ತಿಲ್ಲ ಎಂಬ ಮಹತ್ವಾಕಾಂಕ್ಷಿ ಕೂಗು ಈ ಭಾಗದ ರೈತರು ಮತ್ತು ಕೃಷಿ ಕಾರ್ಮಿಕರದ್ದಾಗಿದೆ. 50 ಎಕರೆ ಪ್ರದೇಶದಲ್ಲಿ ಕಚೇರಿ ಕಟ್ಟಡ, 1 ಕುರಿ ಶೆಡ್ಡು, 1 ಹಂದಿ ಶೆಡ್ಡು ನಿರ್ಮಾಣ ಮಾಡಲಾಗಿದೆ. 2 ಕೊಳವೆ ಬಾವಿಗಳು, 1 ಟ್ರ್ಯಾಕ್ಟರ್, 1 ಓಮಿನಿ ಕಾರು, 1 ಪಶು ವೈದ್ಯ ಅಧಿಕಾರಿ, 3 ಜನ ದಿನಗೂಲಿ ನೌಕರರು, 3 ಜನ ಸೆಕ್ಯೂರಿಟಿ ಗಾರ್ಡ್ ಹಾಗೂ 1 ಸಹಾಯಕರು, ಒಟ್ಟು 8 ಜನ ಈಗ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ 3 ಜಿಲ್ಲೆಯ ರೈತರಿಗೆ, ನಿರುದ್ಯೋಗಿ ಯುವಕರಿಗೆ ತುಂಬಾ ಉಪಯೋಗವಾಗಲಿರುವ ಈ ಪಶು ಸಂಶೋಧನಾ ಕೇಂದ್ರಕ್ಕೆ ಸೇರಿದ ಜಮೀನು ಸುತ್ತಲೂ ಅಕ್ರಮ ಜಮೀನು ಒತ್ತುವರಿಯಾಗಿದ್ದು ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಾಣ ಮಾಡಬೇಕಿದೆ. ಉತ್ತಮ ಕಾರ್ಯನಿರ್ವಹಣೆಗಾಗಿ ಅಗತ್ಯ ಅನುದಾನವನ್ನ ಬಿಡುಗಡೆ ಮಾಡಿ ಹಾಗೂ ಉತ್ತಮ ವಿಜ್ಞಾನಿಗಳ ಸಿಬ್ಬಂದಿಯನ್ನ ಶೀಘ್ರವಾಗಿ ನೇಮಿಸಬೇಕಿದೆ. ಉತ್ತಮ ತಳಿಯ ಕುರಿ, ಮೇಕೆ, ಹಸು, ಹಂದಿ ಸಾಕಾಣಿಕೆ ಹಾಗೂ ವಿವಿಧ ಜಾತಿಯ ಮೀನು ಸಾಕಾಣಿಕೆ ತರಬೇತಿಯನ್ನು ನೀಡಬೇಕಿದೆ. ರಿಯಾಯಿತಿ ದರದಲ್ಲಿ ಹಸು, ಕುರಿ, ಮೇಕೆ, ಮೀನು ಮರಿ ಇವುಗಳನ್ನ ರೈತರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಆಗಬೇಕಿದೆ. ಸರ್ಕಾರಿ ಪಶುವೈದ್ಯ ವೆಟರ್ನರಿ ಡಿಪ್ಲೊಮಾ ಕಾಲೇಜು ಕೂಡ ಇಲ್ಲಿ ಪ್ರಾರಂಭವಾಗಬೇಕಿದೆ. ಇಲ್ಲಿ ಈಗಿರುವ 50 ಎಕರೆ ಜಮೀನು ಅಲ್ಲದೆ 25 ಎಕರೆ ಸರ್ಕಾರಿ ಜಮೀನು ಸಹ ಇರುವುದರಿಂದ ಇದನ್ನು ಕೂಡ ಈ ವಿಶ್ವವಿದ್ಯಾಲಯ ಪಡೆಯಬೇಕು. ಕರ್ನಾಟಕದ ಘನ ಸರ್ಕಾರದ ಮಹತ್ವಾಕಾಂಕ್ಷಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದರೆ ರೈತರ ಆರ್ಥಿಕ ಸಬಲೀಕರಣ ಜೊತೆಗೆ ಈ ಭಾಗದ ಯುವಕರಿಗೆ ಅನೇಕ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ. ಸುಮಾರು 75 ಎಕರೆ ಜಮೀನು ಸರ್ಕಾರಕ್ಕೆ ಉಳಿಯುವುದರ ಜೊತೆಗೆ ಉಪಯೋಗವಾಗಲಿದೆ. ಈ ಬಗ್ಗೆ ಸರ್ಕಾರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಎಲ್ಲ ಶಾಸಕರು, ರೈತಪರ, ಕನ್ನಡಪರ, ಜನಪರ ಸಂಘಟನೆಗಳು ಮತ್ತು ಸಂಬಂಧಿಸಿದ ಬೀದರ್ ಜಿಲ್ಲೆಯ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ನೆನೆಗುದಿಗೆ ಬಿದ್ದಿರುವ ಇದ್ದು ಇಲ್ಲದಂತಿರುವ ಕೋಲಾರ ಜಿಲ್ಲೆಯ ಅಪರೂಪದ ಪಶು ಸಂಶೋಧನಾ ಕೇಂದ್ರವನ್ನ ಉಳಿಸಿ ಅಭಿವೃದ್ಧಿಪಡಿಸಬೇಕೆಂದು ಈ ಪಶು ಸಂಶೋಧನಾ ಕಾಲೇಜು ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರಾದ ಗೊಲ್ಲಹಳ್ಳಿ ಗ್ರಾಮದ ಶ್ರೀನಿವಾಸ್, ವಕೀಲರಾದ ರಘು, ಗ್ರಾಮಸ್ಥರು, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಯ ರೈತರು ಒತ್ತಾಯಿಸಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. ಜಾನುವಾರು ಸಂಶೋಧನಾ ಕೇಂದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದರು. ಆ ಮಾಹಿತಿ ಪ್ರಕಾರ 1908ರಲ್ಲಿ ದಿವಂಗತ ಆಲಂಗೂರು ಶ್ರೀನಿವಾಸ ಅವರ ಅಭಿಪ್ರಾಯದ ಪ್ರಕಾರ ಜಾನುವಾರು ಸಂಶೋಧನಾ ಕೇಂದ್ರಕ್ಕೆ ಪ್ರಯತ್ನ ಪಟ್ಟರು. ಆದರೆ ಜಾನುವಾರು ಸಂಶೋಧನಾ ಕೇಂದ್ರ ಅವರು ಹೇಳಿದ್ದನ್ನು ಅದು ದೊಡ್ಡದು ಬಂತು ಜಾನುವಾರು. ಆದರೆ ಅದೇನಾಯಿತು ಅಂತಂದರೆ ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಅದು ಒರಿಸ್ಸಾಗಿ ಹೊರಟೋಯ್ತು. ಆಮೇಲೆ ಆಯಪ್ಪನೂ ಅಧಿಕಾರದಿಂದ ಆಮೇಲೆ ದಿವಂಗತ ಆಗಿನ ವೈಸ್ ಚಾನ್ಸಲರ್ ಆಗಿದ್ದಾರೋ ಶ್ರೀನಿವಾಸ ಗೌಡರು, ವೈಸ್ ಚಾನ್ಸಲರ್ ಶ್ರೀನಿವಾಸ ಗೌಡರು ಸ್ಥಳ ತನಿಖೆಗೆ ಬಂದಿದ್ದರು. ನಾನು ಅವರನ್ನು ಭೇಟಿ ಮಾಡಿದಾಗಪ್ಪ ಇದೇನು ಎಲ್ಲನೂ ಬಂತು, ಎಲ್ಲ ಆಯಿತು, ಹೇಳಪ್ಪ ಇದು ಹೇಳ್ತಾರ
ನೀನು ಹೇಳ್ತಾ ಇದ್ದೀಯಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕದಿದೆ, ಅದನ್ನು ನಾನು ರೆಕಮೆಂಡ್ ಮಾಡಿಬಿಡ್ತೀನಿ ಸರ್ಕಾರಕ್ಕೆ, ಡೆಲ್ಲಿಗೆ ಪಾಪ ಬರೀತೀನಿ, ನೀನು ಆಮೇಲೆ ಏನಾದರೂ ಬಾಧೆ ಪಟ್ಕೊಪ್ಪ ಅಂತೇಳಿ ಹೇಳಿದ್ರು. ಆಗ ಅದೃಷ್ಟವಶಾತ್ ನಮ್ಮ ಈಗಿನ ಆಹಾರ ಮತ್ತು ನಾಗರಿಕ ಕೆ ಎಚ್ ಮುನಿಯಪ್ಪನವ್ರನ್ನ ಭೇಟಿ ಮಾಡಿ ಅವರು ಆಗಿನ ಸರ್ಕಾರದಲ್ಲಿ ಆಗ ನಾನು ಒಂದು ಜೊತೆಯಲ್ಲಿದ್ದೆ. ಹೋಗಿ ಶರದ್ ಪವಾರ್ ಹತ್ರ ಕೂತು ಬರ್ಸೋದನ್ನು ಸ್ಯಾಂಕ್ಷನ್ ಆಯಿತು, ಜಾನುವಾರು ಸಂಶೋಧನೆ ಕೇಂದ್ರ. ಆಮೇಲೆ ಜಮೀನು ಇಲ್ಲ ನಾನು ಇದು ಅಂತಂದರೆ ಕರುಣಾಕರ ರೆಡ್ಡಿಯವರಿಗೆ ಲೆಟರ್ ಕೊಟ್ಟು ಕರುಣಾಕರ ರೆಡ್ಡಿ ಆಯಿತು. ಡಿವಿಷನಲ್ ಕಮಿಷನರಿಂದ ನಮ್ಮ ಸರ್ಕಾರ ನಮ್ಮ ಗ್ರಾಮಸ್ಥರ ಅಭಿಪ್ರಾಯದಿಂದ ನನ್ನ ಇದರಿಂದ ನಾನು ಯಾರೋ ಗ್ರಾಮ ಬೆಂಗಳೂರು ಗ್ರಾಮಾಂತರ ಇದು ಯಾವ ಥರ ಅಂತಂದರೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಒಳಗೆ ರೈತರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಅನ್ನೋ ಅಭಿಪ್ರಾಯ ಮೇಲೆ ಶಾಂಕ್ಷನ್ ಆಯಿತು. ಆಗ ಕರುಣಾಕರ ರೆಡ್ಡಿಯವರು ಕೂಡ ಸಹಾಯ ಮಾಡಿದ್ರು, ಹೇಳಿದ್ರು. ಆಗಿನ ಸತ್ಯವತಿ ಡಿವಿಷನಲ್ ಕಮಿಷನರ್ ಆಗ್ತಿದ್ದರು, ಅವರ ಅಭಿಪ್ರಾಯ ಹರಿಶಿಲ್ಪಾನವರು ತಹಸೀಲ್ದಾರ್ ಇದ್ದರು. ಅವರು ಬಂದು ಸ್ಥಳ ತನಿಖೆ ಮಾಡಿ ಜಮೀನು ಎಲ್ಲನೂ ಕನ್ವರ್ಷನ್ ಮಾಡಿ ಎಲ್ಲ ಇದು ಮಾಡಿದ್ರು. ಆಮೇಲೆ ಆ ಸಂಬಂಧಪಟ್ಟ ಇಲಾಖೆಯವರು 10 ಲಕ್ಷ 12 ಲಕ್ಷ ಕಟ್ಟಬೇಕಾಗಿತ್ತು. ಅದನ್ನು 4 ಫೀಸ್ ಅಂತ ಕಟ್ಬಿಟ್ಟು ಸರ್ಕಾರಕ್ಕೆ ಇವಿಗೆ ಜಮೀನು ಇದೆ. ಆಮೇಲೆ ನಮ್ಮ ಆಗಿನ MLA ಅವರಾಗಿದ್ದ ಶಾಸಕರಾಗಿದ್ದಾರಂಥ ಕೊಟ್ಟೂರು ಬಂದು ಹೋಗಿ ಸಿದ್ದರಾಮಯ್ಯನ ಹತ್ರ 2 ಕೋಟಿ ಸ್ಯಾಂಕ್ಷನ್ ಮಾಡಿಬಿಟ್ಟು 2 ಕೋಟಿ ಬಂತು. 1 ಕೋಟಿ ಬೆಲೆ ಇದು ಆಗಿದೆ, ಟೆಂಡರು ಆಗಿದೆ, ಬಿಲ್ಡಿಂಗು ಆಗಿದೆ. ಆದರೆ ಇದುವರೆಗೂ 2011ರಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಅಲ್ಲಿ ಚಟುವಟಿಕೆ ನಡೀತಾ ಇಲ್ಲ. ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಂಡು ಇದರ ಅಸ್ತಿತ್ವಕ್ಕೆ ಬಂದು ಅಭಿವೃದ್ಧಿ ಆದರೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆದ್ದರಿಂದ ತಾವು ಸ್ಥಳಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಸರ್ಕಾರ ಆಗಲಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಗ್ರಾಮಸ್ಥರು, ಆಜುಬಾಜು ಗ್ರಾಮಸ್ಥರು ಮತ್ತು ಜಿಲ್ಲೆಯವರು ಸಹ. ಆದ್ದರಿಂದ ನಾನು ಶ್ರೀನಿವಾಸ್ ಅಂತ ಹೆಚ್ಚುಗೊಲ್ಲಲ್ಲಿ ಇದ್ರ ಬಗ್ಗೆ ಓದ್ತಾಯಿದ್ದೀವಿ. ಇದೇನಾದರೂ ಅಸ್ತಿತ್ವಕ್ಕೆ ಬರಬೇಕು ಅನ್ನೋದು ಅಭಿಪ್ರಾಯದಿಂದ ನಿಮ್ಮನ್ನು ಸವಿನಯವಾಗಿ ಭಕ್ತಿಯಾಗಿ ಮೇಲ್ಪಡಿದೆ. ಇದು ಬರಲೇಬೇಕು, ಮಕ್ಕಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನ್ನೋ ಉದ್ದೇಶದಿಂದ ನಾನು ಕೇಳ್ತಾ ಇದ್ದೀನಿ. ಸಿ ಶ್ರೀನಿವಾಸ್, ಹೆಚ್ಚುಗೊಲ್ಲಳ್ಳಿ. ದಿವಂಗತ ಬೀರೇಗೌಡರು ಮಾಜಿ ಶಾಸಕರು, ಹೆಚ್ಚುಗೊಲ್ಲಳ್ಳಿ, ಮುಳಬಾಗಿಲು ತಾಲೂಕು, ಅವರ ಜ್ಞಾಪಕಾರ್ಥ ನಾನು ಇವೆಲ್ಲನೂ ಕ್ರಮ ಕೈಗೊಂಡೆ. ಅವರ ಆಶೀರ್ವಾದ ನನ್ನ ಮೇಲೆ ಇದ್ದಕ್ಕೆ ಇವೆಲ್ಲ ಬಂತು ಅಂತ ಅವರ ಜ್ಞಾಪಕಾರ್ಥ ಇನ್ನೂ ಮಾಡಬೇಕು ಅನ್ನೋದು ಆಸೆ ಇದೆ. ಈ ಜಾನುವಾರು ಸಂಶೋಧನಾ ಕೇಂದ್ರಕ್ಕೆ ಇನ್ನೂ ಏನಾದರೂ ಸರ್ಕಾರದಲ್ಲಿ ಹೋರಾಟ ಮಾಡಿ ಕಾಲೇಜು ಬರೋಂಗೆ ಮಾಡೋಣ ಅಂತೇಳಿ ನನ್ನ ಅಭಿಪ್ರಾಯ ಇದೆ.